ಬಾಗೇಪಲ್ಲಿ ತಾಲೂಕು ನಕಲಿ ಪತ್ರಕರ್ತರ ಹಾವಳಿ ತಪ್ಪಿಸುವಂತೆ ಪೊಲೀಸ್ ಇಲಾಖೆಗೆ ದೂರು. ಬಾಗೇಪಲ್ಲಿ ತಾಲೂಕಿನಲ್ಲಿ ನಕಲಿ ಪತ್ರಕರ್ತರನ್ನ ಪರಿಶೀಲಿಸಿ ಮತ್ತು ಅವರ ಕಾರು, ಬೈಕ್ಗಳ ಮೇಲೆ ಪ್ರೆಸ್ ಅಂತ ದಪ್ಪ ಅಕ್ಷರಗಳಲ್ಲಿ ಹಾಕಿರುವುದನ್ನು ತಗ್ಗಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಬಿ.ಎ. ಬಾಬಾಜಾನ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಎಎಸ್ಐ ನಾರಾಯಣಸ್ವಾಮಿ ಅವರ ಮುಖಾಂತರ ಆರಕ್ಷಕರ ನಿರೀಕ್ಷಕರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆಯಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷ ಬಿ.ಎ. ಬಾಬಾಜಾನ್ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ ದಪ್ಪ ಅಕ್ಷರಗಳಲ್ಲಿ ಕೆಲ ಕಾರು, ಬೈಕ್ಗಳ ಮುಂಭಾಗ ಪ್ರೆಸ್ ಎಂದು ಬರೆಸಿಕೊಂಡು ಅಕ್ರಮ ಚಟುವಟಿಕೆಗಳಿಗಾಗಿ ತಿರುಗುವವರ ವಿರುದ್ಧ ಕ್ರಮ ಅವಶ್ಯಕವಾಗಿದೆ. ದಿನದಿಂದ ದಿನಕ್ಕೆ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗುತ್ತಿದೆ. ತಾಲೂಕಿನಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಮಿತಿಮೀರಿರುವುದರಿಂದ ಕಾರ್ಯನಿರತ ಪ್ರಾಮಾಣಿಕ ಪತ್ರಕರ್ತರು ಕಾರ್ಯನಿರ್ವಹಿಸುವುದು ಕಷ್ಟಕರವಾಗಿದೆ. ಆದ್ದರಿಂದ ನಕಲಿ ಪತ್ರಕರ್ತರು ಮತ್ತು ಅವರ ಕಾರು, ಬೈಕ್ಗಳ ಮೇಲೆ ಹಾಕಿಸಿರುವ ಪ್ರೆಸ್ ಬೋರ್ಡ್ಗಳನ್ನು ತೆಗೆಯಬೇಕು. ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು. ಮನವಿ ಸ್ವೀಕರಿಸಿದ ಎಎಸ್ಐ ನಾರಾಯಣಸ್ವಾಮಿ ಅವರು ಮಾತನಾಡಿ, ನಿಮ್ಮ ಮನವಿ ಪತ್ರವನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯವರು ಸಂಘದ ಅಧ್ಯಕ್ಷರಾಗಿದ್ದಂಥ ಬಾಬಾಜನ್ ಅವರು ನಮ್ಮ ಸ್ಟೇಷನ್ಗೆ ಬಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿಯನ್ನು ನಮ್ಮ ಮೇಲಾಧಿಕಾರಿಗಳಾದಂಥ ನಮ್ಮ ಸಂಪರ್ಕ ಸಾರ್ಥಿ ಸಾಹೇಬರಿಗೆ ನಮ್ಮ ಗಮನಕ್ಕೆ ಕರ್ಕೊಂಡು ಬರ್ತೀವಿ. ಅದರ ಬಗ್ಗೆ ನಮ್ಮ ಸಾಹೇಬರು ಮತ್ತು ನಮ್ಮ ಸಿಬ್ಬಂದಿ ಸೇರಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರ ಬಗ್ಗೆ ನಾವು ಆಕ್ಷನ್ ತಗೊಂಡು ಕಾನೂನುಬದ್ಧವಾಗಿ ಕ್ರಮವನ್ನು ವಹಿಸ್ತೀವಿ. ಈ ದಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಬಾಗೇಪಲ್ಲಿ ತಾಲೂಕು ಘಟಕದ ವತಿಯಿಂದ ನಮ್ಮ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಎಎಸ್ಐ ನಾರಾಯಣಸ್ವಾಮಿ ಸಾಹೇಬ್ ಮುಖಾಂತರ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಒಂದು ಮನವಿ ಮಾಡ್ತಾ ಇದ್ವಿ. ಇದರ ಮುಖ್ಯ ವಿಚಾರ ಏನಂದ್ರೆ, ಬಾಗೇಪಲ್ಲಿ ಪಟ್ಟಣದಲ್ಲಿ, ಬಾಗೇಪಲ್ಲಿ ತಾಲೂಕಿನಲ್ಲಿ ಇರುವಂತಹ ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳ ಮೇಲೆ ಕೆಲವರು ಅನಧಿಕೃತವಾಗಿ ಪ್ರೆಸ್ ಅಂತ ದಪ್ಪಾಕ್ಷರಗಳಲ್ಲಿ ಬೋರ್ಡ್ ಹಾಕೊಂಡು ತಿರುಗಾಡ್ತಾ ಇದ್ದಾರೆ. ಅಂತಹ ನಕಲಿ ಪತ್ರಕರ್ತರ ಬಗ್ಗೆ ಪರಿಶೀಲನೆ ಮಾಡಬೇಕು, ಕ್ರಮ ವಹಿಸಬೇಕು, ಸೂಕ್ತ ಕ್ರಮ ವಹಿಸಬೇಕು. ಮಾಮೂಲಿ ಸಾಮಾನ್ಯ ಜನರಿಗೆ, ಪ್ರಾಮಾಣಿಕ ಪತ್ರಕರ್ತರಿಗೆ ಇದರಿಂದ ತೊಂದರೆ ಆಗ್ತದೆ. ನಕಲಿಗಳನ್ನು ಪರಿಶೀಲನೆ ಮಾಡಿ ಆ ಪ್ರೆಸ್ ಅಂತ ದಪ್ಪಾಕ್ಷರ ಬೋರ್ಡ್ ತೆಗೆದಾಕ್ಬೇಕಂತ ಈ ಮೂಲಕ ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತೇವೆ. ನಾವು ಬಾಗೇಪಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಪೊಲೀಸ್ ಠಾಣೆಗೆ ಬಂದು ಎಲ್ಲ ನಮ್ಮ ಸಂಘದವರು, ಮಾಧ್ಯಮ ಮಿತ್ರರು, ಪತ್ರಕರ್ತರು ಒಂದು ದೂರನ್ನು ನೀಡ್ತಾ ಇದ್ದೀವಿ. ಅದು ಬಾಗೇಪಲ್ಲಿ ತಾಲೂಕಿನ ನಮ್ಮ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸರ್ ಆದಂಥ ಅಜಯ್ ಸಾರ್ಥಿ ಸರ್ ಅವರಿಗೆ ಎಎಸ್ಐ ನಾರಾಯಣಸ್ವಾಮಿ ಸರ್ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಇದರ ಮುಖ್ಯ ವಿಚಾರ ಏನಂದರೆ, ಬಾಗೇಪಲ್ಲಿ ತಾಲೂಕಿನಲ್ಲಿ, ಬಾಗೇಪಲ್ಲಿ ಪಟ್ಟಣದಲ್ಲಿ ಇತ್ತೀಚೆಗೆ ನಕಲಿ ಪತ್ರಕರ್ತರ ಹಾವಳಿ ಜಾಸ್ತಿ ಆಗಿದೆ. ಯಾವುದೇ ವಾಹನ ನೋಡಿ ಪ್ರೆಸ್ ಅಂತ ದಪ್ಪಾಕ್ಷರಗಳಲ್ಲಿ ಹಾಕಿರ್ತಾರೆ, ಕಾರುಗಳ ಮೇಲೆ ದಪ್ಪಾಕ್ಷರಗಳಲ್ಲಿ ಪ್ರೆಸ್ ಅಂತ ಹಾಕಿರ್ತಾರೆ, ಮೀಡಿಯಾ ಅಂತ ಹಾಕಿರ್ತಾರೆ. ಅದು ನಿಜವಾದ ಪ್ರೆಸ್ಸವರು ಅಥವಾ ನಕಲಿಗಳು ಗೊತ್ತಾಗ್ತಾ ಇಲ್ಲ. ಅದರ ಜೊತೆಗೆ ಅನೈತಿಕ ಚಟುವಟಿಕೆಗಳು, ಅಧಿಕಾರಿಗಳು ಬೆದರಿಕೆ ಕೊಡುವಂತಹ ಆರೋಪಗಳು ಸಹ ಕೇಳಿ ಬಂದಿವೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ಆ ಕಾರಣದಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಯಾರು ದ್ವಿಚಕ್ರದ ಮೇಲೆ ಪ್ರೆಸ್ ಅಂತ ದಪ್ಪಾಕ್ಷರಗಳನ್ನು ಹಾಕಿರ್ತಾರೋ ಅಂಥವರ ವಾಹನವನ್ನು ನಿಲ್ಲಿಸಿ ಪರಿಶೀಲನೆ ಮಾಡಬೇಕು. ID ಕಾರ್ಡ್ ಕೇಳಬೇಕು, ಸಂಪಾದಕ ಪತ್ರ ಕೇಳಬೇಕು, ಅಥವಾ ಸಂಘದ ಸದಸ್ಯತ್ವದ ID ಕಾರ್ಡ್ ಕೇಳಬೇಕಂತ ಈ ಸಂದರ್ಭದಲ್ಲಿ ಅವ್ರು ಹೇಳುತ್ತಾ, ಒಂದು ವೇಳೆ ಸುಮ್ಮನೆ ಪ್ರೆಸ್ ಅಂತ ತಿರುಗಾಡೋವರಿಗೆ, ನಕಲಿ ಪತ್ರಕರ್ತರ ಮೇಲೆ ಸೂಕ್ತ ಕಾನೂನಿನ ಕ್ರಮ ತಗೋಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ದೀವಿ. ಬ್ಯೂರೋ ರಿಪೋರ್ಟ್ ಬಿ.ಎ. ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.